ನಮಸ್ಕಾರ. ಇವಾಗ ಡೇ ಬಂದ್ಬಿಟ್ಟು 10 ಇದ್ದೀನಿ. ನೆನ್ನೆ ಸ್ಟೇ ಆಗಿರೋದು ಇಲ್ಲೇ ನಮ್ಮ ಸ್ವಿಮ್ಮಿಂಗ್ ಪೂಲ್ ಹತ್ರನೇ. ಇಲ್ಲೇ ಟೆಂಟನ್ ಆಗಿದ್ದು. ಅವಳ ನಿದ್ದೆ ಮಾಡಿದೆ. ನಮ್ಮ ಜೀವನಕ್ಕೆ ತುಂಬ ಥ್ಯಾಂಕ್ಸು ಈ ಕಡೆ ಕೊಟ್ಟಿದ್ದಕ್ಕೆ. ಮತ್ತು ಇವಾಗ ರೆಡಿ ಆಗಿಲ್ಲ, ಇನ್ನೊಂದು 8 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ. ಸಮಯ ಬಂದುಬಿಟ್ಟು 7:30 ಆಗಿದೆ. 8 ಗಂಟೆಗೆ ಟ್ರಾವೆಲ್ ಸ್ಟಾರ್ಟ್ ಮಾಡುವಂತ. ಇವಾಗ ನಮ್ಮದು ಧಾರವಾಡ ಜಿಲ್ಲೆಯ ಹುಬ್ಳಿಗೆ ಹೋಗೋಣ ಅಂತ. ಬಸ್ಸಲ್ಲಿ ಇಲ್ಲಿ ಸುಟ್ಟೋಗ್ಬಿಡ್ತು, ಮತ್ತು ಇಲ್ಲಿ ಎಲ್ಲ ಉರಿತೈತೆ ಫೇಸು. ಇದು ಹಂಗೆ ಬಿಸಿಲೆಲ್ಲ ಉರಿದ್ಬಿಟ್ಟು ಥರ ಆಯ್ತಿದೆ. ನೋಡ್ಬೇಕು, ಇನ್ನೂ ಒಂದು 60-50 ಕಿಲೋಮೀಟ್ರ್ ಮಾತ್ರ ಲಿಮಿಟ್ ಮಾಡಬೇಕು. ತುಂಬ ಜಾಸ್ತಿ ಹೋಗ್ಬಿಟ್ರೆ ಪ್ರಾಬ್ಲಮ್ ಆಯ್ತದೆ. ಇನ್ನು ಅಲ್ಲಿ ಮುಂದೆ ಹೋಯ್ತಾ ಇನ್ನೂ 150 ಕಿಲೋಮೀಟ್ರಲ್ಲಿ ಹೋಗ್ಬೇಕು ಆ ಕಡೆಗೆ. ಬಾಗಲಕೋಟೆಯಿಂದ ನಮ್ಮ ಬಾದಾಮಿ ಆ ಕಡೆ ಇದು ವಿಜಯಪುರ ಇದು ಡಿಸ್ಟಿಕಲ್ಲಿ ಇದೆಯಲ್ಲ, ಅಲ್ಲಿಗೆಲ್ಲ 150-130 ಕಿಲೋಮೀಟ್ರೆಲ್ಲ ಇದೆ. ಅಲ್ಲಿಗೆ ಏನಾದರೂ ಒಂದು ಮಾಡಬೇಕು. ಹಾಗೆ ಹೊಡೋದು. ಬೈ ಥ್ಯಾಂಕ್ಸ್ ಸೋ ಮಚ್ ಬ್ರೋ ಕೊಡಿ. ಥ್ಯಾಂಕ್ಸ್ ಸೋ ಮಚ್. ಬೈ. ನಮಗೆ ಇಲ್ಲಿಂದ ಸ್ಟಾರ್ಟ್ ಮಾಡುವ. ಇವಾಗ 8:10 ಆಯಿತು. ಇಲ್ಲಿಂದ ಸರಿಯಾಗಿ ಒಂದು 52 ಕಿಲೋಮೀಟ್ರ್ ಇದೆ. ಇನ್ನು ಪ್ಲ್ಯಾನೇ ಮಾಡ್ತಿಲ್ಲ ಅವರು. ಅಲ್ಲಿ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಇದು ನೋಡೋಣ. ಇನ್ನು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ನಾವು ನೆನ್ನೆ 2 ಜಿಲ್ಲೆ ಕಂಪ್ಲೀಟ್ ಮಾಡಬೇಕು ಅಂತ ಸ್ಪೀಡ ಬಂದ್ಬಿಟ್ಟು ಎಲ್ಲಿ ಹಾಗೆ ಇಲ್ಲ. ಸರಿಯಾಗಿ 52 ಕಿಲೋಮೀಟ್ರ್ ಇದೆ. ಈಗ ಸಮಯ ಬಂದುಬಿಟ್ಟು 8:33 ಆಗಿದೆ. ಹೇಗೆ ಅಂತ ರೀಚ್ ಆಗೋದು ಗೊತ್ತಾಗಲ್ಲ, ಯಾಕಂದರೆ ತುಂಬ ಬಿಸಿಲಿದೆ. ಮಿನಿಮಮ್ ಒಂದು ಒಬ್ಬರಿಗೆ ಸೈಕಲ್ ರೈಡ್ ಮಾಡೋಕ್ಕಾಗೋದು 50-60 ಕಿಲೋಮೀಟ್ರು. ನಾನು 80-70 ಹಂಗೆ ಹೋಗ್ಬಿಡ್ತೀವಿ. ತುಂಬ ಡೇಂಜರ್ ಅದು. ಯಾಕಂದರೆ ಒಂದು ವಾರದಲ್ಲಿ ಒಂದು ಸಲ ನಾವು ಹಂಗೆ ರೈಡ್ ಮಾಡುವಾಗ ತೊಂದರೆ ಇಲ್ಲ. ಈ ಕಂಟಿನ್ಯೂಸ್ ರೈಡ್ ಮಾಡುವಾಗ ಹಂಗೆ ಮೂಡ್ಸಾಕ್ಬಿಡ್ರಿ. ಬಂದು ನಮಗೆ 48 ಕಿಲೋಮೀಟ್ರ್ ಇದೆ ಇಲ್ಲಿಂದ ಒಂದು ಸ್ವಲ್ಪ ಔಟ್ ರೈಟ್ ತೆಗಿಬೇಕು. ಅಲ್ಲಿಂದ ಏನು ಸ್ಟ್ರೈಟ್ ರೋಡ್ ನೋಡ್ರಿ. ಉದ್ದ ಅಂದರೆ ಹಿಂಗೆ ಹೋಗ್ಬಿಟ್ರೆ ಒಂದು ಹಂಗೆ ಕಾಣಿಸ್ಬಿಡ್ತಿದೆ. ಒಂದು 3-4 ಕಿಲೋಮೀಟ್ರ್ ಹಂಗೆ ಕಾಣಿಸ್ತಿದೆ. ಹಂಗೆ ಉದ್ದಿದೆ. ಇನ್ನೂ ಇಲ್ಲಿಂದ 28 ಕಿಲೋಮೀಟ್ರ್ ಇದೆ. ಸಮಯ ಬಂದುಬಿಟ್ಟು 10:22. ಎಲ್ಲಿ ಸ್ಟಾಪ್ ಮಾಡಿಲ್ಲ ಅವರು, ನಾನ್ ಸ್ಟಾಪಾಗಿ ಬಂದುಬಿಟ್ಟಿದೆ. ರೋಡ್ ಸ್ವಲ್ಪ ಸ್ಟ್ರೈಟ್ ಆಗಿತ್ತು, ಅದಕ್ಕೆ ಬೇಗ ಬಂದುಬಿಟ್ಟೆ. ಎಲ್ಲಿ ಅಷ್ಟು ದೊಡ್ಡ ಅಪ್ಪು ಸಿಕ್ಕಿಲ್ಲ. ಇವಾಗ ಮಾತ್ರ ಸಣ್ಣೊಂದು ಅಪ್ಪು ಸಿಕ್ಕಿದೆ. ಎಷ್ಟೊತ್ತು ಬಿಸಿಲು ತಡೆಕೈತಿಲ್ಲ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೂ ಒಂದು 32 ಕಿಲೋಮೀಟ್ರ್ ಇದೆ. ಸಮಯ ಬಂದುಬಿಟ್ಟು 10:05 ಆಯ್ತು. ಈಗ ಇದು ಯಾವುದೋ ಕುಂದಗೋಳ ಅಂತಂದು ಪ್ಲೇಸ್ ಬಂದಿದ್ವಿ. ಈಗ ಬಿಸಿಲಂದರೆ ಹಬ್ಬ ತಡೆಯೋಕ್ಕಾಯ್ತಲ್ಲ, ಆ ಥರ ಬಿಸಿಲಿದೆ. ಸ್ಟಾಪ್ ಮಾಡಿದ್ದೀನಿ. ಒಂದು ಆರೆಂಜ್ ತಿನ್ನುವ. ಇಲ್ಲಿಂದ 15 ಕಿಲೋಮೀಟ್ರ್ ಇದೆ ಹುಬ್ಳಿಗೆ. ಮೈಸೂರು ಬ್ಯಾಂಗ್ಳೂರು ಮಾಡುವಾಗ 1 ಲಕ್ಷ ಮರ ಕಟ್ ಮಾಡಿಬಿಟ್ರು. ಅದಕ್ಕೆ ಹೋರಾಟ, ಪರಿಸರನ ಉಳಿಸಿಂದ ಬಿಟ್ರು. ಖುಷಿ ಆಯ್ತು. ಅಲ್ಲೇ ನೋಡಿದ್ದೆ ನಾನು. ಆಯ್ತಾನ ಅದು ನೋಡಿ. ಹಿಂಗೆ ಬಂದು ಮಾತಾಡಿದ್ರೆ ಸಾಕು ಬಿಡಿ, ಬೇರೆ ಏನು ಬೇಡ ನನಗೆ. ಮಾತಾಡ್ಸ್ಬಿಟ್ರೆ ಖುಷಿ ಆಗುತ್ತೆ. ಇಲ್ಲಿಂದ 9 ಕಿಲೋಮೀಟ್ರ್ ಹೋಗ್ಬೇಕು ಹುಬ್ಳಿಗೆ. ಬಂದುಬಿಟ್ಟು ಪುಣೆ ಹೋಗುವಂಥ ದಾರಿ ಅದು. ನಮ್ಮ ಮಹಾರಾಷ್ಟ್ರಕ್ಕೆ ಹೋಗುವಂಥ ದಾರಿ ಅದು. ಹಿಂಗೆ ನಾವು ಬೆಳಗಾವಿಗೆ ಹೋಗ್ಬೋದು. ಈಗ ನಮಗೆ ಧಾರವಾಡ ಸಿಕ್ಕುತ್ತೆ. ಧಾರವಾಡ ಸಿಕ್ಬಿಟ್ಟು ಅಲ್ಲಿ ಇಲ್ಲ ಹೋಗೋ ಜಾಗದಲ್ಲಿ ಒಂದು ಪ್ಲಾನೆಟ್ ಮಾಡಿಬಿಟ್ಟು ಧಾರವಾಡ ಕಂಪ್ಲೀಟ್ ಮಾಡಿಬಿಟ್ಟು ಹಂಗೆ ಬೆಳಗಾವಿಗೆ ಹೋಗ್ಬೋದು. ಇದು ಪುಣೆ ಮುಂಬೈ ಹೋಗುವಂಥ ದಾರಿ ಇದು ಮಹಾರಾಷ್ಟ್ರಕ್ಕೆ.
ನೋಡ್ಕೊಂಡು ಹೋಗ್ಬೇಕು. ಲಾರಿಗಳು ಬರ್ತಾ ಇರ್ತದೆ, ಅಂದರೆ ಮಹಾರಾಷ್ಟ್ರ ಹೋಗುವಂಥ ರೋಡಲ್ಲ ಇದು. ಬ್ಯಾಕ್ ಟು ಲಾರಿ ಬರ್ತಾನೆ ಇರ್ತದೆ. ಸ್ವಲ್ಪ ಗಮನ ಕೊಟ್ಟು ಗಾಡಿ ಓಡಿಸಿಲ್ಲ ಅಂದರೆ ತಗೊಂಡು ಹೋಗ್ಬಿಡ್ತಾರೆ ಅವರು. ನೋಡೋಣ ಅವಾಗ ಹೊಂಟಿದ್ದೆ, ನಾನು ನೋಡಿದೆ ನಿಮ್ಗೆ. ನಾನು ಕೆಲಸ ಮೇಲೆ ಹೊಂಟಿದ್ದೆ ಹೊಲಕ್ಕೆ, ಅದಕ್ಕೆ ಮಾತಾಡ್ಸಿರೋದಂತ ಹೋಗ್ಬೇಡ. ಧಾರವಾಡ ಬರೋದ ಇಂಡಸ್ಟ್ರಿ ಇದೆ, ಕೆಳಗಿಳಿದ್ರೆ ಊಟ ಸಿಗುತ್ತೆ. ಅದು ಮಿಸ್ ಆದ್ರೆ ಸೀದಾ ಧಾರವಾಡ ಕ್ರಾಸ್. ಇಲ್ಲಿಂದ ಎಷ್ಟು ಹೋಗ್ಬೇಕು? ಇಲ್ಲಿಂದ ಒಂದು 8-10 ಕಿಲೋಮೀಟರ್ ಇದೆ ಧಾರವಾಡ ಬ್ರಿಡ್ಜ್. ಅಲ್ಲಲ್ಲ ಅಲ್ಲೇ ಹೋಗ್ಬೇಕಾ? 8 ಕಿಲೋಮೀಟರ್ ಹೋಗ್ಬೇಕಾ? ಇಲ್ಲ, ನೀವು 8 ಬಿಟ್ಟು ಇನ್ನೂ 16 ಕಿಲೋಮೀಟರ್ ಹೋದ್ರೆ ದೊಡ್ಡ ಹೋಟೆಲ್ ಸಿಗ್ತಾವೆ. ನನಗೆ ಎಲ್ಲ ಲೋಕಲ್ ಹೋಟೆಲ್ ಇದ್ರೆ ದೊಡ್ಡ ಹೋಟೆಲ್ ಸಿಗ್ತಾವೆ. ನೀವು ಏನಾದರೂ ಅರ್ಜೆಂಟ್ ಬೇಕಂದ್ರೆ ಧಾರವಾಡ ಸರ್ವಿಸ್ ಬ್ರಿಡ್ಜ್ ಇದೆ. ಹಿಂಗೆ ಇದೆ ಅಣ್ಣ, ಇನ್ನೂ ಸಿಗಲ್ಲ. 1 ಕಿಲೋಮೀಟರ್ ಒಳ್ಳೆ ಊಟ ಮಾಡೋಣ ಅಂದರೆ ಟೈಮ್ ಬಂದ್ರೆ 2 ಗಂಟೆ ಆಯ್ತಾ. ಊಟ ಮಾಡೋಣಂದರೆ ಯಾವುದು ಹೋಟ್ಲಿಲ್ಲ. ಹೋಗಲಿ ಅಟ್ಲೀಸ್ಟ್ ನೀರೇ ತಗೊಳ್ಳೋಣ ಅಂದರೆ ಯಾವುದೂ ಅಂಗಡಿ ಇಲ್ಲ, ಏನೂ ಇಲ್ಲ ಇಲ್ಲಿ. ಇನ್ನು ಮುಂದೆ ಒಂದು 16 ಕಿಲೋಮೀಟ್ರ್ ಹೋಗ್ಬೇಕಂತೆ. ಇವಾಗಲೇ ಟೈಮ್ ಬಂದ್ಬಿಟ್ಟು 2 ಗಂಟೆ ಆಗ್ಬಿಡ್ತು. ಒಂದು ಅಂಗಡಿ ಸಿಕ್ಬಿಟ್ರೆ ಸಾಕಿತ್ತು. ಅಯ್ಯೋ, ಇಲ್ಲೊಂದು ಹೋಟ್ಲ್ ಸಿಕ್ಬಿಡ್ತು. ಪುಣ್ಯ, ಟೈಮ್ ಒಂದು 2 ಗಂಟೆ ಆಗ್ಬಿಡ್ತಪ್ಪ. ಇಲ್ಲಿ ಇದು ಮಾತ್ರ ಇರೋದಂತೆ, ಬೇರೆ ಯಾವುದಿಲ್ಲ. ನಮಗೆ ಜರ್ನಿ ಸ್ಟಾರ್ಟ್ ಮಾಡುವ. ಇವಾಗ ಇಲ್ಲಿಂದ ಒಂದು 45 ಕಿಲೋಮೀಟ್ರ್ ಇದೆ ಬೆಳಗಾವಿ ಜಿಲ್ಲೆಗೆ. ಅದು ಸೆಂಟ್ರಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಾದರೂ ಒಂದು ಮರ ನಟ್ಟು ನಮ್ಮ ಧಾರವಾಡನ ಕಂಪ್ಲೀಟ್ ಮಾಡುವ. ಏನಾಯ್ತಂದರೆ ಬರೋ ಜಾಗದಲ್ಲಿ ಫುಲ್ಲು ಬಿಚ್ಚೋಗ್ಬಿಡ್ತು. ಅದಕ್ಕೆ ಬಿಚ್ಚಿಬಿಟ್ಟು ಈಗ ಪುನಃ ಕಟ್ತಾಯಿದ್ದೀನಿ. ನಮಗೆ ಬೆಳಗಾವಿ ಜಿಲ್ಲೆಗೆ ಹೋಗೋ ಕಾಲ ಕಾಣ್ತದೆ. ಇಲ್ಲಿ ಧಾರವಾಡನೇ ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲೆಲ್ಲಾದರೂ ಸ್ಟೇ ಮಾಡ್ಬೇಕಷ್ಟೆ. ಇಲ್ಲಿ ಮುಂದೆ ಯಾವುದು ಪೆಟ್ರೋಲ್ ಬಂಕೂ ಇಲ್ಲ. ಮಳೆ ಬೇರೆ ಬರ್ತಿದೆ. ನಮಗೆ ಇನ್ನು ಬೀದರ್ ತನಕ ತುಂಬ ಕಷ್ಟ. ನಾವು ಅಂದ್ಕೊಂಡಿದ್ದಾಗ ಥರ ಆಗೋದೇ ಇಲ್ಲ. ಮಳೆ ಬೇರೆ ಬರ್ತಿದೆ ಗುರು. ಎಲ್ಲನೂ ಚಂಡಿಯಾಗ್ಬಿಡುತ್ತೆ ಅಂದರೆ. ಏನು ಮಾಡೋಕ್ಕಾಗಲ್ಲ, ಗಾಳಿ ಹೆವಿ ಗಾಳಿ. ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಗ್ಯಾರಂಟಿ ಇಲ್ಲೇ ಸತ್ತೋಗ್ಬಿಡ್ತೀನಿ ಗ್ಯಾರಂಟಿ. 2ನೇ ಮಳೆ ಬರ್ತಿದೆ. ಒಂದು ಪವರ್ ಬ್ಯಾಂಕು ಎಲ್ಲ ಪ್ರತಿಯೊಂದು ಎಲ್ಲ ಚಂಡಿ ಆಗ್ಬಿಡ್ತು. ಏನಾಯ್ತು ದೇವ್ರಿಗೆ ಗೊತ್ತು. ಒಂದು ಏನಿಲ್ಲ, ಎಲ್ಲಿ ಹೋಗಕ್ಕಾಗಲ್ಲ ನನಗೆ. ಆ ಕಡೆ ಹೋಗಲ್ಲ, ಈ ಕಡೆ ಹೋಗಕ್ಕಾಗಲ್ಲ.
ಇದು ಪ್ಲೇಸ್ ಏನು ಹೇಳ್ತಾರೆ? ಇದು ಧಾರವಾಡ ಸಿಟಿ ಅಂತ ಹೇಳ್ತೀವಿ, ಕೆಳಗೇರಿ ಸಿಟಿ ಕಲಗೇರಿ ಅಂತ. ಕೆಳಗೇರಿ. ಮಡಿಕೇರಿಯಿಂದ ಪ್ರಶಾಂತ್ ಅವರು ನಮ್ಮ ಧಾರವಾಡ ಜಿಲ್ಲೆ ಧಾರವಾಡ ಶಹರದ ಕೆಳಗೇರಿ ಶಾಲೆಗೆ ಆಗಮಿಸಿದ್ದಾರೆ. ಅವರೊಂದು ಮಹಾನ್ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿಗೆ ಆಗಮಿಸಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು 10 ಜಿಲ್ಲೆಗಳಲ್ಲಿ ಸಸಿಯನ್ನು ನೆಡುವಂತಹ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಅಂದರೆ ಸಸಿಯನ್ನು ನೆಡುವಂಥ ಉದ್ದೇಶ ಏನಂತಂದ್ರೆ ಎಲ್ಲ ಒಂದು ಜನಾಂಗಕ್ಕೆ ಒಂದು ಶುದ್ಧವಾದಂಥ ಆಮ್ಲಜನಕ ಸಿಗಬೇಕು, ಗಿಡ ಮರಗಳನ್ನು ಬೆಳೆಸಬೇಕು, ಕಾಡು ಬೆಳೆಸಬೇಕು, ನಾಡನ್ನು ಬೆಳೆಸಬೇಕು, ಉಳಿಸಬೇಕು, ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಪರಿಸರವನ್ನು ನಾವು ಉಳಿಸೋದಾದ್ರೆ ಅದು ನಮ್ಮನ್ನು ಉಳಿಸ್ತದೆ ಅನ್ನುವಂಥ ಒಂದು ಮಹಾ ಉದ್ದೇಶವನ್ನು ಇಟ್ಟುಕೊಂಡ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆಲ್ಲ ಇದರ ಮೂಲಕ ಒಂದು ಪ್ರೋತ್ಸಾಹವನ್ನು ನೀಡಬೇಕು. ಅವ್ರಿಗೂ ಕೂಡ ಈ ಒಂದು ಮನವರಿಕೆಯನ್ನು ಮಾಡಿಕೊಡಬೇಕು. ಪರಿಸರವನ್ನು ನಾವು ಹೇಗೆ ಬೆಳೆಸಬೇಕು, ಅದರ ಉದ್ದೇಶಗಳೇನು, ಲಾಭಗಳೇನು ಅನ್ನುವಂಥ ಸವಿಸ್ತರವಾದಂಥ ವಿಷಯವನ್ನು ಎಲ್ಲ ಮಕ್ಕಳಿಗೆ ಮನಮುಟ್ಟುವಂತೆ ಮಾಡುವಂಥ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಪ್ರತಿ ಶಾಲೆಗಳಲ್ಲಿ, ಊರುಗಳಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಈಗ 10ನೇ ಜಿಲ್ಲೆಗೆ ನಮ್ಮ ಒಂದು ಶಾಲೆಗೆ ಆಗಮಿಸಿದ್ದಾರೆ. ಇದೇ ರೀತಿಯಾಗಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸನ ಮಾಡಿ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ತಾವು ಕೈಗೊಂಡಿದ್ದು ಮಹಾನ್ ಒಂದು ಕಾರ್ಯ ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ನಾವು ತುಂಬ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ಆಯಿತಾ ಎಲ್ಲರಿಗೂ. ಥ್ಯಾಂಕ್ಸ್. ಹೋಗೋಣ. ಕೈಯೆಲ್ಲ ಕೂಡ ನಡಗ್ಬಿಟ್ಟು ಆಯ್ತಲ್ಲ. ಒಂದು ಟೀ ಕುಡಿಬೇಕಿಲ್ಲದ್ರೆ ಆಗಲ್ಲ. ಏನೇ ಆದರೂ ಎಂತ ಇನ್ನು ಭೂಕಂಪ ಬರಲಿ ನಾನಂತೂ ಬಿಡೋದಿಲ್ಲ. ಒಂದೋ ನನ್ನ ದೇವ್ರು ಕೊಲ್ಬೇಕಷ್ಟೇ, ನಾ ಬಿಡೋದೇ ಇಲ್ಲ. ಬೇರೆಯವ್ರಾಗಿದ್ರೆ ಈಗ ಏನೆಲ್ಲ ಗುರು ಮನೆಗೆ ಹೋಗಕ್ಕೆ ಎಷ್ಟು ಈಜಿ ಗೊತ್ತಾ? ಸುಮಾರು ಬಸ್ ಬರುತ್ತೆ ಮಡಿಕೇರಿಗೆಲ್ಲ. ಗಾಡಿನ ಸೈಕಲ್ನ ಇದು ಬಸ್ಸಲ್ಲಿ ಹಾಕೋದು, ಮನೆಗೆ ಹೋಗೋದು ಎಷ್ಟು ಈಜ್ ಅಲ್ವಾ? ಇಷ್ಟೇ ಕಷ್ಟ ಬಂದರೂ ಬಿಡಲ್ಲ. ಅಲ್ಲಿ ನಾನು 1.5 ಗಂಟೆ ಕಷ್ಟಪಟ್ಟೆ ಅಲ್ಲಿ ಮಳೆ ಬಂದಾಗ. ಬೇರೆ ಯಾರೋ ಒಬ್ಬರು ಕೂಡ ಕೈ ತೋರಿಸಿ ಕೂಡ ಹೆಲ್ಪ್ ಮಾಡಿಲ್ಲ ಗುರು. ಅಯ್ಯೋ ಗುರು, ಇಷ್ಟು ದೂರ ಮೆಡ್ಕೊಂಡು ಬಂದು ನೋಡಿದಾಗ ಫುಲ್ಲು ಕೆಸರಾಗಿದೆ. ಇಲ್ಲಂತೂ ಟೆಂಟ್ ಹಾಕೋಕ್ಕಾಗಲ್ಲ. ಇನ್ನು ಮುಂದೊಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲೇ ನೋಡುವ. ಲಾಸ್ಟಿಗೆ ಒಂದು ಫೈಲೊಂದು ಪೆಟ್ರೋಲ್ ಬಂಕ್ ಸಿಕ್ಬಿಡ್ತು ಪುಣ್ಯಕ್ಕೆ. ಇಲ್ಲಿ ಬಂದು ಬೇಗ ಟೆಂಟಲ್ಲಿ ಹಾಕಾಯಿತು. ನಮ್ಮ ಸೈಕಲ್ನ ಅಲ್ಲಿ ಮಡಗಿದ್ದೀನಿ. ಏನು ಪುಣ್ಯ ಗೊತ್ತಿಲ್ಲ, ಯಾರು ಮಾಡಿದ ಪುಣ್ಯ ಅಂತ ಗೊತ್ತಿಲ್ಲ. ಜೀವಂತವಾಗಿ ಬಂದಿದ್ದು ಅಲ್ಲಿ 1-1.5 ಗಂಟೆ ತನಕ ಅಲ್ಲೇ ಇದ್ದೆ ನಾನು. ಆ್ಯಕ್ಚುಲಿ ಅಲ್ಲಿ ಯಾರು ಕೈ ತೋರಿಸಿದ್ರು ಗಾಡಿ ನಿಲ್ಲಿಸಲ್ಲ ಅಲ್ಲಿ, ಯಾಕೆಂದರೆ ಹೈವೇ ಅಲ್ವಾ, ಔಟ್ಸೈಡ್ನೆಲ್ಲ ಬಂದಿರ್ತಾರೆ. ಅದಕ್ಕೆ ಅಲ್ಲಿ ಕೈ ತೋರಿಸಿದ್ರು ಕೇಳ್ತ್ರೂ ಯಾರು ನಿಲ್ಲಿಸಲ್ಲ. ಒಳ್ಳೊಂದು ಎಕ್ಸ್ಪೀರಿಯನ್ಸ್ ಮಾತ್ರ ಲೈಫಲ್ಲಿ. ಬದುಕಿ ಬಂದೀನಿ ಅಷ್ಟೇ. ಆಗ ಇವತ್ತಿನ ವಿಡಿಯೋ ಅಷ್ಟೇ. ನಮ್ಮ 10ನೇ ಜಿಲ್ಲೆ ಆಗಿರೋ ಧಾರವಾಡ ಕಂಪ್ಲೀಟ್ ಆಗಿದೆ. ಇನ್ನು ಹೊಸ ವಿಡಿಯೋ ಸಿಗೋ ತನಕ ಬೈ ಬೈ.